ನನ್ನ ಮಗಳು ಡೈಲಿ ಮಲಿಕೊಳ್ಳೋದು ಒಂದು ಅವ್ರ ಅಜ್ಜಿ ಹತ್ರ ಇಲ್ಲ ಅವ್ರ ಅಮ್ಮನ ಹತ್ರ. ಒಂದಿನೂ ನನ್ನ ಹತ್ರ ಮಲಗೇ ಇಲ್ಲ. ಇವತ್ತು ರಾತ್ರಿ ಅವ್ರ ಅಜ್ಜಿ ಹತ್ರ ಮಲಗಿದವಳು ಬೆಳಗ್ಗೆನೇ ಎದ್ದು ಬಂದು ನನ್ನ ಪಕ್ಕ ಬಂದು ಮಲಿಕೊಂಡ್ಳು. ಸರಿ ಅಂದ್ಬಿಟ್ಟು ಚಳಿ ಆಯ್ತಿತ್ತು ಅಂತ ರಗ್ಗೊಚ್ಚಕ್ಕೆ ಹೋದೆ. ಆಗ ಕಾಲು ನೋಯ್ತದೆ ಅಂತ ಹೇಳಿ ಎದ್ದು ಕೂತ್ಕೊಬಿಟ್ಲು. ನೋಡಿದ್ರೆ ಬೆರಳು ಮಧ್ಯದಲ್ಲಿ ತರಿಸ್ಕೊಂಡು ಕಿತ್ತೋಗ್ಬಿಟ್ಟಿತ್ತು. ಅದು ಹೆಂಗಾಯ್ತು ಅಂತ ಅವಳೇ ಹೇಳ್ತಾಳೆ, ಕೇಳಿ. ಗೊತ್ತಾದರೆ ಕಮೆಂಟ್ ಮಾಡಿ. ಹೆಂಗಾಯ್ತು ಮಗಳದು? ಯಾರು ಹಂಗೆ ಮಾಡಿದ್ರು? ಆಮೇಲೆ ನನ್ನ ಹೆಂಡತಿ ನೀರು ಕುಡೀರಿ ಅಂತ ನೀರು ತಂದುಕೊಟ್ಲು, ಬಿಸಿನೀರು. ನಾನು ಕುಡಿದು ನನ್ನ ಮಗಳಿಗೂ ಕುಡಿಸಿ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡ್ತಾವಳೆ ಅಂತ ಕಿಚನ್ಗೆ ನೋಡೋಕೆ ಹೋದೆ. ಕಾಳು ಬಸಾರು ಮತ್ತು ಬೆರೆಸಿದ ಕಾಳನ್ನ ಉರಿತದ್ಲು. ಸರಿ ಅಂದ್ಬಿಟ್ಟು ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಕ್ವಾಡ್ಲೆ ಕೊಡಮ್ಮ ಅಂದ್ಕೊಂಡೆ. ಆದರೆ ಅವಳ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ಮಾತಾಡ್ಸೋರೆ ಎಡವಟ್ಟು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಸಿಲ್ಲ. ಮತ್ತೆ ನನ್ನ ಮಗಳು ಇನ್ನೂ ನೆನ್ನೆ ಮಾಡಿದ ವಿಡಿಯೋ ಗುಂಗಲೇ ಅವಳೆ. ಯಾರ್ದು ಗುಂಡೆ? ನಿಂದು. ಆಮೇಲೆ ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ರೆ ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತೆ, ಮುಖ ತೊಳೆಯೋಕ್ಕೂ ಟೈಮ್ ಸಿಗೋಲ್ಲ. ಆಮೇಲೆ ಎಲ್ಲ ಎಡವಟ್ ಮೇಲೆ ಎಡವಟ್ ಆಗೋಗುತ್ತೆ ಅಂತ ಮುಖ ತೊಳ್ಕೊಂಡು ರೆಡಿ ಆದೆ. ಮತ್ತೆ ಮನೇಲಿ ಬೇರೆ ನೀರು ಖಾಲಿಯಾಗಿತ್ತು. ನೀರು ತರೋಣ ಅಂತ ಕ್ಯಾನ್ ಎತ್ಕೊಂಡ್ರೆ ನನ್ನ ಮಗಳು ನಾನು ಬರ್ತೀನಿ ಅಂತ ನಿಂತ್ಕೊಂಡ್ಲು. ಆ ಜಾಗ ಇಲ್ವಲ್ಲ ಕುತ್ಕೊಳ್ಳೋಕೆ? ಅಲ್ಲಿ ಎಲ್ಲಿ ಕೂತ್ಕೋತೀಯ? ಹಿಂದೆ ಜಾಗ ಇಲ್ಲ ಮಗಳೇ, ಹಿಂದೆ ಬಿದ್ದೋಯ್ತೀಯ ನೀನು. ಇನ್ನೂ ಚಿಕ್ಕ ಹುಡುಗಿ ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಪ್ಲೀಸ್ ನನ್ನ ಮಾತು ಕೇಳ್ತೀಯ ತಾನೆ? ಅಮ್ಮನ ಜೊತೆ ಇಲ್ಲೇ ಇರೋ ಆಯ್ತಾ? ಆಮೇಲೆ ಕರ್ಕೊಂಡು ಹೋಯ್ತೀನಿ ಅಮ್ಮನ. ಏನೋ ನನ್ನ ಮಗಳನ್ನ ಸುಧಾರಿಸೋದಕ್ಕೆ ನನಗಂತೂ ಸಾಕಾಗೋಗುತ್ತೆ. ಅವಳನ್ನ ನಮ್ಮ ಅಪ್ಪನ ಹತ್ರ ಬಿಟ್ಬಿಟ್ಟು ನೀರು ತಗೊಂಡು ಬಂದೆ. ಮನೇಲಿ 2 ಕ್ಯಾನ್ ಇವೆ. ಒಂದರಲ್ಲಿ ಟ್ಯಾಪ್ ಇಲ್ಲ ಅಂತ ಒಂದು ಕ್ಯಾನಲ್ಲಿ ನೀರು ತಿಂದಿದ್ದೆ. ಇನ್ನೊಂದು ಕ್ಯಾನ್ ಮೇಲೆ ನನ್ನ ಮಗಳು ಕೂತ್ಕೊಂಡು ಆಟ ಆಡ್ತಾವಳೆ. ಎಲ್ಲ ಹೋಯ್ತಲ್ಲ ಮಗಳೇ, ಎಲ್ಲ ಹೊಡೆದೈತದೆ, ದದ್ದೈತದ ಮಗಳೇ, ನೀರೆಲ್ಲ ಸೋರ್ತದ ಮೇಲೆ. ಹಂಗೆ ಆಟ ಆಡಿದ್ರ ಅದೇ ಕಂಟೆಂಟ್ ಹಚ್ಚಿ ನಾವು ನಮಗೆ. ಆಮೇಲೆ ಗಾಡಿ ಡೈಲಿ ಚೆಕಪ್ ಮಾಡ್ಕೊಂಡು ಗಾಡಿ ಓಡಿಸ್ಬಿಟ್ಟು ಬಂದು ನಾನು ಶರ್ಟ್ ಹಾಕೋತಿರ್ಬೇಕಾದ್ರೆ ನನ್ನ ಮಗಳು ವಿಡಿಯೋ ಮಧ್ಯೆ ಬಂದ್ಬಿಟ್ಟು ಏನೋ ಹೇಳ್ತಾವಳೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನಾದ್ರು ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ. ಏನು ಮಾಡ್ತಾ ಇದ್ದೀನಿ ನೀನು? ಫ್ಯಾನ್ ಮುಂದೆ ಹೇಳ್ತೀನಿ ನೋಡು. ಟೆಕ್ನಾಲಜಿಯಾ?